ಬೆಂಗಳೂರು RCB ನು ಬಿಡಲ್ಲ, ಡಿ-ಬಾಸ್ ಬಿಡಲ್ಲ. ಜೈ ಆರ್ಸಿಬಿ. ಕಪ್ ನಮ್ದೇ. ನಮ್ ಡಿ-ಬಾಸ್ ಒಂದೇ ಮಾತಾಡವ್ರೆ, ಸಪೋರ್ಟ್ ಅಂದ್ರೆ ಕರ್ನಾಟಕ ಸಪೋರ್ಟ್ ಮಾಡಿ. ಏನಾದ್ರೂ ಇದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಪೋರ್ಟ್ ಮಾಡೋದು, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಅಂತ ಯಾರಾದ್ರೂ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ ಡಿ-ಬಾಸ್. ಡಿ-ಬಾಸ್ ಅನ್ನು ಬಿಡಲ್ಲ, RCB ನು ಬಿಡಲ್ಲ. ಜೈ ಡಿ-ಬಾಸ್, ಜೈ ಆರ್ಸಿಬಿ. ಡಿ-ಬಾಸ್ ಅಭಿಮಾನಿಗಳು ಅನ್ಎಜುಕೇಟೆಡ್ಗಳು ಯಾಕೂ ಬಾಸ್ ಅನ್ಬೇಡಿ, ತಂದೆ ತಾಯಿಗೆ ಬಾಸು ಅಂತ ಹೇಳ್ತಾರೆ. ಇವತ್ತು ಕನ್ನಡದಲ್ಲಿ ಅನಾಥಾಶ್ರಮಗಳು ಎಷ್ಟಿದೆಯೋ ಅಷ್ಟಕ್ಕೆ ಇವತ್ತು ಡಿ-ಬಾಸ್ ಅಭಿಮಾನಿಗಳು ಅನ್ನ ಹಾಕ್ತಿದ್ದಾರೆ. ಎಷ್ಟೋ ಟನ್ಗಟ್ಟಲೆ ರೇಷನ್ ಹೋಗ್ತಾ ಇದೆ. ಇವತ್ತು ಅನ್ಎಜುಕೇಟೆಡ್ಗಳಿಂದನೇ ಹೋಗ್ತಾ ಇರೋದು. ಏನು ಹೇಳ್ತಿದ್ರಲ್ಲ, ಯಾರು ಅನ್ಎಜುಕೇಟೆಡ್ಗಳಲ್ಲಮ್ಮ, ತುಂಬ ತಿಳ್ಕೊಂಡವರು, ತುಂಬ ಒಳ್ಳೊಳ್ಳೆಯವರು ಇದ್ದಾರೆ ಡಿ-ಬಾಸ್ ಫ್ರೆಂಡ್ಸು. ನೀವೆಲ್ಲಾದರೂ ಹೋಗಿ, ಬೇರೆ ಕಡೆ ಹೋಗಿ, ಒಳ್ಳೊಳ್ಳೆ ಎಜುಕೇಟೆಡ್ಗಳು ಒಳ್ಳೊಳ್ಳೆ ಸ್ಥಾನದಲ್ಲಿರೋರು ಡಿ-ಬಾಸ್ ಅಭಿಮಾನಿಗಳಿದ್ದಾರೆ. ತಂದೆ ತಾಯಿ ಸಾಕ ಯೋಗ್ಯತಿಲ್ಲ ಅಂತಲ್ಲ, ತಂದೆ ತಾಯಿ ಸಾಕ ಯೋಗ್ಯತೆ ಏನಿದೆ. ಬೇರೆಯವ್ರಿಗೆ ಅನ್ನ ಹಾಕೋರು ತಂದೆ ತಾಯಿಗಳಿಗೆ ಅನ್ನ ಹಾಕೋರು ಶಕ್ತಿ ಇರಲ್ವಾ? ಮಾತಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ಮಾತಾಡ್ತೀವಿ. ಏನೋ ಸಿಕ್ತು ಅಂತ ಮಾತಾಡೋದಲ್ಲ. ನಮಗೂ ಮಾತಾಡೋಕ್ಕೆ ಬರುತ್ತೆ, ಯಾಕೆ ಮಾತಾಡಲ್ಲ ಹೇಳಿ? ಬೇಡ, ಒಳ್ಳೆ ದಾರಿಲಿ ನಡಿ. ನಮ್ಮ ಭಾಷೆ ಹೇಳ್ತಾರೆ, ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ, ಭಾಳ ಪ್ರೀತಿಯಿಂದ ಹೇಳ್ತೀನಿ ಅಂತ. ಹಾಗೆ ಅವ್ರು ಆದಿಲ್ಲ ನಡೆಯೋರು ನಾವೆಲ್ಲದಕ್ಕೂ ರಿಯಾಕ್ಟ್ ಮಾಡಲ್ಲ, ಕೆಲಸ ಮಾಡ್ತೀವಿ ನಾವು ಡಿ-ಬಾಸ್ ಅಭಿಮಾನಿಗಳು. ಜೈ ಡಿ-ಬಾಸ್, ಜೈ ಡಿ-ಬಾಸ್, ಜೈ ವಿರಾಟ್ ಕೊಹ್ಲಿ, ಜೈ RCB. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಾಸ್ ಹೇಳ್ಕೊಟ್ಟಿರೋದೊಂದೇ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ನಿಯತ್ತಾಗಿ ಕೆಲಸ ಮಾಡಿ ಅಂತ. ನಿಯತ್ತಾಗೆ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಯತ್ತಾಗೆ ಇವತ್ತು ಬಂದು ಫೋಟೋ ಹಿಡ್ಕೊಂಡಿರೋದು ಈ ಹುಡುಗ. ಏನು ಗಲಾಟೆ ಮಾಡ್ಬೇಕಂತ ಬಂದು ಫೋಟೋ ಹಿಡ್ಕೊಂಡಿಲ್ಲ. ಒಳ್ಳೇದಾಗಲಿ ಹುಡುಗನಿಗೆ. ಜೈ ಡಿ-ಬಾಸ್, ಜೈ RCB. ಥ್ಯಾಂಕ್ ಯು. ಬೆಂಗಳೂರು ನಮ್ದೇ, 18ನೇ ಸೀಸನ್ ಗೆಲ್ಲೋದು RCB ನೇ. ವಿರಾಟ್ ಕೊಹ್ಲಿ ರಿಸಲ್ಟ್ ಕೊಡ್ತಾರೆ, ಕಪ್ ಗೆದ್ಕೊಂಡು ಕೊಡ್ತಾರೆ. ವಿರಾಟ್ ಕೊಹ್ಲಿ ಬೇರೆವರ್, RCB ಕಪ್ ನಮ್ದೇ. ಬೆಂಗಳೂರಿಗೆ ಈ ಸಲ ಕಪ್ ತಂದೆ ಕೊಡ್ತಾರೆ ನಮ್ಮ ವಿರಾಟ್ ಕೊಹ್ಲಿ. ನಮ್ದು ಕನ್ನಡ ಮಾತಾಡೋದು ನಾವು ಒಬ್ಬರೇ, ಆದ್ರಿಂದ ನಮ್ದು ಈ ಸಲ ಕಪ್ ನಮ್ದೇ. ಗೆಲ್ಲೋದಂತೂ ಈ ಸಲ RCB. ಜೈ RCB, ಜೈ RCB.